ಬೇರೆಯವ್ರನ್ನ ಕಂಡು ನಗಬೇಡಿ, ಇನ್ನೊಬ್ಬರಿಗೆ ಅಪಮಾನ ಮಾಡಬೇಡಿ, ಎಲ್ಲೆಂದರಲ್ಲಿ ಉಗುಳಬೇಡಿ, ಸುಮ್ಮನೆ ಕಾಲಹರಣ ಮಾಡಬೇಡಿ. ಈ ರೀತಿಯ ಅನೇಕ ವಾಕ್ಯಗಳನ್ನು ನಾವು ಕನ್ನಡದಲ್ಲಿ ಪ್ರತಿನಿತ್ಯ ಮಾತನಾಡ್ತಾ ಇರ್ತೀವಿ. ಹಾಗಾದರೆ ಇದೇ ರೀತಿಯ ವಾಕ್ಯಗಳನ್ನ ಇಂಗ್ಲೀಷ್ನಲ್ಲಿ ಹೇಗೆ ಮಾತನಾಡ್ಬೋದು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನಾನು ಡೈಲಿ ಯೂಸ್ ಆಗುವಂತಹ ಕೆಲವು ಇಂಗ್ಲೀಷ್ ಸೆಂಟೆನ್ಸ್ಗಳನ್ನು ನಿಮಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಇವುಗಳನ್ನ ಕಲಿತು ನೀವು ಅಪ್ಲೈ ಮಾಡ್ಕೊಂಡಿದ್ದೆ ಆದರೆ ನೀವು ಸಹ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಈ ವಾಕ್ಯಗಳನ್ನ ಬಳಸಿಕೊಂಡು ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಮಾತನಾಡ್ಬೋದು. ವೆಲ್ ಫ್ರೆಂಡ್ಸ್, ಹಾಗಾದರೆ ವೆರಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ವಾಕ್ಯಗಳನ್ನು ನಾವು ಕಲಿಯೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಇದನ್ನು ಈ ಕೂಡಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಬಿಗಿನ್ ಟುಡೇಸ್ ಲೆಸನ್. ವೆಲ್ ಫ್ರೆಂಡ್ಸ್, ಈಗ ಫಸ್ಟ್ ಸೆಂಟೆನ್ಸ್ ನೋಡಿ, ಇತರರನ್ನು ಹೀಗೆಳೆಯಬೇಡಿ ಅಂತಂತಂದರೆ ಇತರರ ಬಗ್ಗೆ ಕೆಟ್ಟದ್ದನ್ನು ಮಾತನಾಡಬೇಡಿ ಅಂದ ಹಾಗೆ. ಸೊ ಇದನ್ನ ಇಂಗ್ಲೀಷ್ನಲ್ಲಿ ಹೇಳಬೇಕಂತಂದರೆ ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಇಲ್ಲಿ ಇಲ್ ಅಂತಂತಂದರೆ ಕೆಟ್ಟದಾಗಿ ಅಂತನ್ನೋದಕ್ಕೆ ಇಲ್ ಅಂತ ನಾವು ಯೂಸ್ ಮಾಡ್ತೀವಿ. ಸೊ ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್ ಅಂತಂದ್ರೇನು, ಇತರರ ಬಗ್ಗೆ ಕೆಟ್ಟದಾಗಿ ಮಾತನಾಡಬೇಡಿ, ಇಲ್ಲ ಸಲ್ಲದನ್ನು ಮಾತನಾಡಬೇಡಿ, ಹೀಗೆಳೆಯಬೇಡಿ. ಸೊ ಈ ರೀತಿಯಾಗಿ ಹೇಳಲಿಕ್ಕೆ ಇದನ್ನ ಬಳಸ್ತೀವಿ. ನೆಕ್ಸ್ಟ್, ಬೇರೆಯವ್ರನ್ನ ಕಂಡು ನಗಬೇಡಿ. ನೀವು ಸಾಕಷ್ಟು ಬಾರಿ ಅಂತ ಇರ್ತೀರಲ್ವ, ಯಾರನ್ನಾದರೂ ಕಂಡು ಅಪಹಾಸ್ಯ ಮಾಡ್ತಾ ಇರ್ತಾರೆ ಕೆಲವೊಬ್ಬರು. ಸೊ ಅಂಥವ್ರಿಗೆ ಹೇಳ್ತಾ ಇರ್ತೀರಿ ಬೇರೆಯವ್ರನ್ನ ಕಂಡು ನಗಬೇಡಿ ಅಂತಂತಂದು. ಸೊ ಅದನ್ನ ಹೇಳಲಿಕ್ಕೆ ಡೋಂಟ್ ಲಾಫ್ ಆ್ಯಟ್ ಅದರ್ಸ್, ಡೋಂಟ್ ಲಾಫ್ ಆ್ಯಟ್ ಅದರ್ಸ್. ವೆಲ್, ಸುಮ್ಮನೆ ಕಾಲಹರಣ ಮಾಡಬೇಡಿ ಅಂತ ಹೇಳಿಕೆ ಡೋಂಟ್ ವೇಸ್ಟ್ ಯುವರ್ ಟೈಮ್, ಡೋಂಟ್ ವೇಸ್ಟ್ ಯುವರ್ ಟೈಮ್. ಈ ರೀತಿಯಾಗಿ ಹೇಳಬೇಕು. ನೆಲದ ಮೇಲೆ ಉಗುಳಬೇಡಿ ಅಂತಂದು ಹೇಳಿಕೆ, ಸೊ ಇಲ್ಲಿ ಡೋಂಟ್ ಸ್ಪಿಟ್ ಆನ್ ದ ಫ್ಲೋರ್. ಇಲ್ಲಿ ಉಗುಳು ಅಂತನ್ಲಿಕ್ಕೆ ನಾವೇನು ಯೂಸ್ ಮಾಡ್ತೀವಿ, ಸ್ಪಿಟ್ ಅನ್ನುವಂತಹ ವರ್ಬ್ ಯೂಸ್ ಆಗುತ್ತೆ. ನೆಲದ ಮೇಲೆ ಅಂತನ್ಲಿಕ್ಕೆ ಆನ್ ದ ಫ್ಲೋರ್ ಅಂತಂತಂದು ನಾವು ಯೂಸ್ ಮಾಡಬೇಕು. ಓಕೆ, ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಕೆಲವೊಮ್ಮೆ ಯಾರಾದರೂ ದುರ್ಗುಟ್ಟಿ ನೋಡ್ತಾ ಇರ್ತಾರೆ. ಸೊ ಈ ದುರ್ಗುಟ್ಟಿ ನೋಡಬೇಡ ಅಂತಂದು ಹೇಳಿಕೆ ಡೋಂಟ್ ಸ್ಟೇರ್, ಡೋಂಟ್ ಸ್ಟೇರ್. ಸೊ ಈ ರೀತಿ ನನ್ನನ್ನು ದುರ್ಗುಟ್ಟಿ ನೋಡಬೇಡ ಅಂತ ಹೇಳಿಕೆ ಡೋಂಟ್ ಸ್ಟೇರ್ ಆ್ಯಟ್ ಮೀ. ಅವನನ್ನು ದುರ್ಗುಟ್ಟಿ ನೋಡಬೇಡ, ಡೋಂಟ್ ಸ್ಟೇರ್ ಆ್ಯಟ್ ಹಿಮ್. ಈ ರೀತಿಯಾಗಿ ನಾವು ಹೇಳ್ಬೋದು. ನೆಕ್ಸ್ಟ್, ಸುಳ್ಳು ಮಾತನಾಡಬೇಡ ಅಂತಂದು ಹೇಳಿಕೆ ಡೋಂಟ್ ಸ್ಪೀಕ್ ಲೈ. ಈ ರೀತಿಯಾಗಿಯೂ ಹೇಳ್ಬೋದು, ಅಥವಾ ಡೋಂಟ್ ಲೈ ಅಂತಂದು ಹೇಳ್ಬೋದು. ನೆಕ್ಸ್ಟ್, ಹೆಚ್ಚು ಹೊತ್ತು ಮಲಗಬೇಡ. ಸೊ ಜಾಸ್ತಿ ಹೊತ್ತು ಮಲಗಬೇಡ, ಸೊ ಟೈಮನ್ನು ಸ್ಟಡೀಸಲ್ಲಿ ಯೂಸ್ ಮಾಡ್ಕೋ. ಈ ರೀತಿ ನೀವು ಮಕ್ಕಳಿಗೆ ನೀವು ಹೇಳ್ತಾ ಇರ್ತೀರಿ ಅಲ್ವಾ. ಸೊ ಡೋಂಟ್ ಸ್ಲೀಪ್ ಮೋರ್, ಕಮ್ ಆನ್ ಗೆಟ್ ಅಪ್ ಆ್ಯಂಡ್ ಸ್ಟಡಿ ನಾವು. ವೆಲ್, ಯಾರ ಮೇಲೂ ಅವಲಂಬಿತನಾಗಿರಬೇಡ. ನಿನ್ನ ಕಾಲ ಮೇಲೆ ನೀನು ನಿಂತ್ಕೋಬೇಕು, ಯಾರ ಮೇಲೂ ಅವಲಂಬಿತನಾಗಬೇಡ. ಸೊ ಈ ರೀತಿ ಹೇಳ್ತಾ ಇರ್ತೀರಲ್ವ, ಅದನ್ನ ಹೇಳಲಿಕ್ಕೆ ಡೋಂಟ್ ಡಿಪೆಂಡ್ ಆನ್ ಅದರ್ಸ್ ಅಂತಂದು ಯೂಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಸೊ ನಾವು ಲೆಟ್ ಅಸ್ ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್ ಒನ್ಸ್. ಕಮ್ ಆನ್, ಸೇ ವಿತ್ ಮೀ. ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್, ಡೋಂಟ್ ಸ್ಪೀಕ್ ಇಲ್ ಆಫ್ ಅದರ್ಸ್. ಓಕೆ, ಡೋಂಟ್ ಲಾಫ್ ಆಟ್ ಅದರ್ಸ್. ಓಕೆ, don't waste your time, don't spit on the floor, don't stare, don't stare, don't speak lie, don't sleep more, don't sleep more, don't depend on others. Okay, anta idiralva, wonderful. So now let us learn some more sentences. ವೆಲ್ ಫ್ರೆಂಡ್ಸ್, ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡಿ, ಅವಸರ ಪಡಬೇಡಿ. ಈಗ ಏನೋ ಒಂದು ಕೆಲಸ ಮಾಡಲಿಕ್ಕೆ ಇರ್ತೀರಿ, ಕೆಲವೊಬ್ಬರು ಎಲ್ಲಿಗೂ ಹೋಗ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ, ತುಂಬಾ ಅವಸರ ಮಾಡ್ತಾ ಇರ್ತಾರೆ. ಸೊ ಅಂಥವ್ರು ನೀವು ಹೇಳ್ತಿರಲ್ವ, ಸೊ ಹಾಗೆಲ್ಲ ಅವಸರ ಪಡಬೇಡಿ ಅಂತಂತಂದು ಅದನ್ನ ಹೇಳಿಕ್ಕೆ ಡೋಂಟ್ ಬಿ ಇನ್ ಅ ಹರಿ, ಡೋಂಟ್ ಬಿ ಇನ್ ಅ ಹರಿ. ನೆಕ್ಸ್ಟು, ಬೇರೆಯವ್ರ ಜೊತೆ ಜಗಳವಾಡಬೇಡ. ಸೊ ಹೇಳ್ತಾ ಇರ್ತೀರಲ್ವ, ಅದನ್ನ ಹೇಳಿಕ್ಕೆ ಡೋಂಟ್ ಕ್ವಾರೆಲ್ ವಿತ್ ಅದರ್ಸ್. ಇಲ್ಲಿ ಕ್ವಾರೆಲ್ ಅಂತಂದ್ರೆ ಏನು, ಜಗಳವಾಡು. ನೆಕ್ಸ್ಟ್, ಬರಿಗಾಲಿನಲ್ಲಿ ಹೊರಗೆ ಹೋಗಬೇಡ. ಬರಗಾಲಲ್ಲಿ ಹೊರಗಡೆ ಹೋಗಬೇಡ, ಏನಾದರೂ ನಡುತ್ತೆ, ಈ ರೀತಿ ಹೇಳ್ತಾ ಇರ್ತೀರಲ್ವ, ಅದನ್ನ ಹೇಳಲಿಕ್ಕೆ ಡೋಂಟ್ ಗೋ ಔಟ್ ಬೇರ್ ಫುಟೆಡ್, ಡೋಂಟ್ ಗೋ ಔಟ್ ಬೇರ್ ಫುಟೆಡ್. ನೆಕ್ಸ್ಟ್, ಇಲ್ಲಿ ಬೇರ್ ಫುಟೆಡ್ ಅಂತಂತಂದರೆ ಬರಿಗಾಲು ಅಂತಂದು ಹಾಗೆ. ಓಕೆ, ನೆಕ್ಸ್ಟ್, ಬೇರೆಯವರ ವಸ್ತುಗಳನ್ನ ಕದಿಯಬೇಡ ಅಂತಂದು ಹೇಳಲಿಕ್ಕೆ ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್, ಡೋಂಟ್ ಸ್ಟೀಲ್ ಅದರ್ಸ್ ಥಿಂಗ್ಸ್. ಓಕೆ, ನೆಕ್ಸ್ಟ್, ತಾಳ್ಮೆ ಕಳೆದುಕೊಳ್ಳಬೇಡ ಅಂತಂದು ಹೇಳಿಕೆ ಡೋಂಟ್ ಲೂಸ್ ಯುವರ್ ಪೇಷನ್ಸ್, ಡೋಂಟ್ ಲೂಸ್ ಯುವರ್ ಪೇಷನ್ಸ್. ಈಗ ಕೆಲವೊಮ್ಮೆ ಏನಾಗ್ತಾ ಇರುತ್ತೆ,
ಕೆಲವೊಬ್ಬರು ತುಂಬ ಸಿಟ್ಟು ಮಾಡ್ತಾ ಇರ್ತಾರೆ ಅಥವಾ ಬೇರೆ ರೀತಿ ಜಗಳ ಮಾಡ್ತಾ ಇರ್ತಾರೆ. ಅವಾಗ ನಾವು ಹೇಳ್ತೀವಿ ತಾಳ್ಮೆ ಕಳೆದುಕೊಳ್ಬೇಡ ಅಂತ ಹೇಳಿ ಡೋಂಟ್ ಲೂಸ್ ಯುವರ್ ಪೇಷನ್ಸ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಸೋಮಾರಿ ಆಗಿ ಕೂಡಬೇಡ, ಸುಮ್ಮನೆ ಕೂಡಬೇಡ, ಏನಾದರೂ ಕೆಲಸ ಮಾಡು ಹೇಳ್ತಾ ಇರ್ತೀರಲ್ವ ಅದನ್ನ ಹೇಳಿಕೆ ಡೋಂಟ್ ಸಿಟ್ ಐಡಲ್. ನೆಕ್ಸ್ಟ್ ಕೆಲಸ ಮಾಡುವಾಗ ತೂಕಡಿಸ್ಬೇಡ ಅಂತ ಹೇಳಿಕೆ ಡೋಂಟ್ ಡೋಸ್ ವೈಲ್ ವರ್ಕಿಂಗ್. ಬೈ ದ ವೇ, ಡು ಯು ಡೋಸ್ ವೈಲ್ ವರ್ಕಿಂಗ್? ನೀವು ಕೆಲಸ ಮಾಡ್ತಾ ಇರಬೇಕಾದ್ರೆ ತೂಕಡಿಸ್ತೀರಾ? ಸೊ ನೀವು ತೂಕಡಿಸ್ತೀರಿ ಅಂತಂತಂದರೆ ಕೆಳಗಡೆ ಎಸ್ ಐ ಡು ಅಂತಂತಂದು ಹೇಳಿ, ಇಲ್ಲ ಅಂತಂದರೆ ನೋ ಐ ಡೋಂಟ್ ಅಂತಂದು ಕಾಮೆಂಟ್ ಮಾಡಬೇಕು. ಓಕೆ, ಸಾಕಷ್ಟು ಜನ ಕೆಲಸ ಮಾಡ್ತಾ ಇರಬೇಕಾದ್ರೆ ತೂಕಡಿಸ್ತಾ ಇರ್ತಾರೆ, ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ನೆಕ್ಸ್ಟ್ ಹೂಗಳನ್ನು ಕೀಳಬೇಡಿ. ಈಗ ನೀವು ತೋಟದಲ್ಲಿ ಹೂವನ್ನು ಬೆಳೆಸಿರ್ತೀರಿ, ಯಾರೋ ಬಂದು ಕೀಳ್ತಾ ಇದ್ದಾರೆ, ಅವ್ರಿಗೆ ಅಂತೀರಿ ನೀವು ಹಾಗೆಲ್ಲ ಹೂಗಳನ್ನ ಕೀಳಬೇಡಿ ಅಂತಂದು ಹೇಳಿಕೆ ಡೋಂಟ್ ಪ್ಲಕ್ ಫ್ಲವರ್ಸ್. ಇಲ್ಲಿ ಪ್ಲಕ್ ಅಂತಂದ್ರೇನು, ಹೂಗಳನ್ನು ಕೀಳೋದಕ್ಕೆ ಪ್ಲಕ್ ಅನ್ನುವಂಥ ವರ್ಬನ್ನು ಯೂಸ್ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಸೊ ಹಾಗಾದರೆ ನಾವು ಲೆಟ್ ಅಸ್ ಪ್ರಾಕ್ಟೀಸ್ ದೀಸ್ ಸೆಂಟೆನ್ಸಸ್. ಡೋಂಟ್ ಬಿ ಇನ್ ಅ ಹರಿ. ಕಮ್ ಆನ್, ರಿಪೀಟ್ ವಿತ್ ಮೀ. ಡೋಂಟ್ ಬಿ ಇನ್ ಅ ಹರಿ. ಓಕೆ, ಡೋಂಟ್ ಕ್ವಾರೆಲ್ ವಿತ್ ಅದರ್ಸ್. ಡೋಂಟ್ ಕ್ವಾರೆಲ್ ವಿತ್ ಅದರ್ಸ್. Don't go out barefooted. Don't go out barefooted. Don't steal others' things. Don't steal others' things. Don't lose your patience. Don't lose your patience. Don't sit idle. Don't doze while working. Don't doze while working. Don't pluck ಫ್ಲವರ್ಸ್. ಡೋಂಟ್ ಪ್ಲಕ್ ಫ್ಲವರ್ಸ್. ಸೊ ಈ ಎಲ್ಲ ವಾಕ್ಯಗಳನ್ನು ಬರೆದುಕೊಂಡು ಸೊ ಇವುಗಳನ್ನು ಪ್ರಾಕ್ಟೀಸ್ ಮಾಡಿ ನೀವು ದಿನನಿತ್ಯ ಇಂಗ್ಲೀಷ್ನಲ್ಲಿ ಮಾತನಾಡುವಾಗ ಈ ರೀತಿಯ ವಾಕ್ಯಗಳನ್ನ ಮಾತನಾಡುವಂಥ ಸಂದರ್ಭ ಬಂದರೆ ಅವುಗಳನ್ನ ಇಂಗ್ಲೀಷಲ್ಲಿ ಮಾತನಾಡಿ. ವೆಲ್, ಹಾಗಾದರೆ ಇವತ್ತಿನ ಈ ವಾಕ್ಯಗಳಲ್ಲಿ ಯಾವ ಸೆಂಟೆನ್ಸ್ ನಿಮಗೆ ಗೊತ್ತಿರಲಿಲ್ಲ ಅನ್ನೋದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ವೆಲ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಟು ಇದನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಶೇರ್ ಮಾಡಿ ಅಂತಂದು ಹೇಳ್ತಾ, ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಫ್ರೆಂಡ್ಸ್, ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಇಲ್ಲಿ ತನಕ ಈ ವಿಡಿಯೋನ ವಾಚ್ ಮಾಡಿದ್ದಕ್ಕೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಲೆಟ್ಸ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್, ಬೈ, ಸಿ ಯು ಆ್ಯಂಡ್ ದೆನ್ ಗಾಡ್ ಬ್ಲೆಸ್ ಯು ಆಲ್.